ಅತ್ತ ಪಥಸಂಚಲನಕ್ಕೆ ಆರ್ಎಸ್ಎಸ್ ಪಟ್ಟು ಹಿಡಿದಿದ್ರೆ ಇತ್ತ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗಿದೆ. ಚಾಮರಾಜಪೇಟೆಯ ಆರ್ಎಸ್ಎಸ್ ಕಚೇರಿ ಮುಂಭಾಗ ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನ ಮಾಡಿದೆ. ಚಾಮರಾಜಪೇಟೆಯ ಆರ್ಎಸ್ಎಸ್ ಕಚೇರಿ ಮುಂಭಾಗ ಕಾಂಗ್ರೆಸ್ ಪ್ರತಿಭಟಿಸಿದೆ. ಪ್ರತಿಭಟನೆಗೆ ಬಂದಿದ್ದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ಮನವಿಗೆ ಸ್ಪಂದಿಸದೆ ಆರ್ಎಸ್ಎಸ್ ಕಚೇರಿಯತ್ತ ನುಗ್ಗೋದಕ್ಕೆ ಯತ್ನಿಸಲಾಗಿದೆ. ಕೇಶವ ಕೃಪಾಗೆ ಮುತ್ತಿಗೆ ಹಾಕೋದಕ್ಕೆ ಪ್ರತಿಭಟನಾಕಾರರು ಬಂದಿದ್ರು. ಆರ್ಎಸ್ಎಸ್ಗೆ ಧಿಕ್ಕಾರದ ಘೋಷಣೆಗಳನ್ನ ಕೂಗ್ತಾ ಕಾಂಗ್ರೆಸ್ ಧ್ವಜವನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸಲಾಗಿದೆ. ಪ್ರಿಯಾಂಕ್ ಖರ್ಗೆ ಮುಖವಾಡವನ್ನ ಧರಿಸಿ ಪ್ರೊಟೆಸ್ಟ್ ಮಾಡಲಾಗಿದೆ. ನಾವು ಪ್ರತಿಭಟನೆ ಮಾಡೋದಿಲ್ಲ, ಆರ್ಎಸ್ಎಸ್ ಕಚೇರಿಯನ್ನ ಮುಚ್ಚಿ ಅಂತ ಹೇಳೋಕ್ ಬಂದಿದ್ದೀವಿ ಅಂತ ಪ್ರತಿಭಟನಾಕಾರರು ಒತ್ತಾಯವನ್ನ ಮಾಡಿದ್ದಾರೆ. ಇದಕ್ಕೂ ಕೂಡ ಅವಕಾಶ ಇಲ್ಲ ಎಂದ್ರೂ ಕೂಡ ಬ್ಯಾರಿಕೇಡ್ಗಳನ್ನ ತಳ್ಳಿ ಮುಂದೆ ಹೋಗೋದಕ್ಕೆ ಮುಂದಾಗಿದ್ದಾರೆ. ಮುಂದೆ ಹೋಗೋದಕ್ಕೆ ಮುಂದಾದಂತಹ ಪ್ರತಿಭಟನಾಕಾರರನ್ನ ಕೂಡಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಆರ್ಎಸ್ಎಸ್ ವಿರುದ್ಧ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ. ಆರ್ಎಸ್ಎಸ್ ಇದೆಯಲ್ಲ, ಅದು ರೇಪಿಸ್ಟ್ ಸಂಘಟನೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ನಲ್ಲಿ ಇರುವವರ ಮೇಲೆ ಒಂದಲ್ಲ ಒಂದು ಕೇಸ್ ಇದ್ದೇ ಇರುತ್ತೆ. ಹಲವರ ಮೇಲೆ ರೇಪ್ ಕೇಸ್ ಇದೆ. ಹಾಗಾಗಿ ಇದೊಂದು ರೇಪಿಸ್ಟ್ ಸಂಘಟನೆ ಅಂತ ತಮ್ಮ ಆಕ್ರೋಶವನ್ನ ಪ್ರತಿಭಟನಾ ನಿರತರು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಈಗ ಆಲ್ರೆಡಿ ಆರ್ಎಸ್ಎಸ್ ನ ಬ್ಯಾನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅದನ್ನ ಸಪೋರ್ಟ್ ಮಾಡ್ತೀವಿ ಅನ್ನುವಂತಹ ಕ್ಯಾಂಪೇನ್ ಶುರುವಾಗಿದೆ. ಪೋಸ್ಟರ್ಗಳ ಕ್ಯಾಂಪೇನ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳ ಕ್ಯಾಂಪೇನ್ ಆಗಿರ್ಬೋದು, ಇದೆಲ್ಲದರ ನಡುವೆ ಅಲ್ಲಲ್ಲಿ ಪ್ರತಿಭಟನೆಗಳು ಕೂಡ ಭುಗಿಲೇಳ್ತಾ ಇದೆ. ಅದೊಂದು ಕಡೆ ದೃಶ್ಯದಲ್ಲಿ ನಾವು ಬೆಂಗಳೂರು ವಿಚಾರ ಗಮನಿಸೋದಾದ್ರೆ ಬೆಂಗಳೂರಲ್ಲೂ ಕೂಡ ಈಗ ಆಲ್ರೆಡಿ ಎಲ್ಲ ಭಾಗದಲ್ಲೂ ಆರ್ಎಸ್ಎಸ್ನ ಕಿಚ್ಚು ಧಗಧಗಿಸ್ತಾ ಇದೆ. ಅದು ಸದ್ಯಕ್ಕೆ ತಣ್ಣಗಾಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ.